ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಸ್ನೇಹಿತರು ಕೂಡ ತಿಳಿಸಿ. ಹಾಗೆ ಲೈಕ್ ಮಾಡ್ಬೇಕಾದ್ರೆ ಅಲ್ಲೊಂದು ಐಪ್ ಅನ್ನುವಂತಹ ಒಂದು ಸಿಂಬಲ್ ಕಾಣಿಸುತ್ತೆ, ಅದನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯಲ್ಲಿ ನಾನು ಹಾಲಿನವಳ ಲೆಕ್ಕ ಅನ್ನುವಂತಹ ಪ್ರಬಂಧದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಆರಾಮಿತ್ರ ಅವರು ಬರೆದಿರ್ತಕ್ಕಂತಹ ಹಾಲಿನವಳ ಲೆಕ್ಕ ಅನ್ನುವಂತಹ ಒಂದು ಪ್ರಬಂಧದ ಬಗ್ಗೆ. ನೋಡಿ, ಈ ಪ್ರಬಂಧದ ಬಗ್ಗೆ ಪರೀಕ್ಷೆಯಲ್ಲಿ 10 ಅಂಕಗಳಿಗೆ ಕೇಳ್ತಾರೆ, ಕೇಳ್ತಾರೆ ಅಂತಕ್ಕಂಥದ್ದನ್ನ ಹೇಳ್ತಾ, ಹಾಗೇನೆ ಇಲ್ಲಿ ನೇರವಾಗಿ ನಾವು ಆಶಯವನ್ನ ಗಮನಿಸ್ತಾ ಹೋಗೋಣ. ನೋಡಿ, ಈ ಹಾಲಿನವಳ ಲೆಕ್ಕ ಅನ್ನುವಂತಹ ಒಂದು ಪ್ರಬಂಧ ಇದೆಯಲ್ಲ, ಇದು ಒಂದು ಕೌಟುಂಬಿಕ ಪ್ರಬಂಧ ಅಂತಾನೆ ಹೇಳ್ಬೋದು. ಕೌಟುಂಬಿಕ ಘಟನೆಯನ್ನ ಆಧಾರಿತವಾಗಿರ್ತಕ್ಕಂತಹ ಒಂದು ಪ್ರಬಂಧ ಅಂತಕ್ಕಂಥದ್ದು. ನೋಡಿ, ಆ ಇಲ್ಲಿ ಹಾಲಿನವಳ ಲೆಕ್ಕ ಎಂಬ ಲಲಿತ ಪ್ರಬಂಧವು ಓದು ಬರಹ ತಿಳಿಯದ ಸಾಮಾನ್ಯ ಜನರಲ್ಲಿರುವಂತಹ ವ್ಯವಹಾರ ಜ್ಞಾನವನ್ನ ನಾವು ಗಮನಿಸ್ತಾ ಹೋಗ್ಬೋದು. ಅವನೇನು ಓದಿಲ್ಲ, ಬರೆಯಕ್ ಬರಲ್ಲ ಅಂದ್ರೂ ವ್ಯವಹಾರಿಕ ಜ್ಞಾನವನ್ನ ತಿಳ್ಕೊಂಡಿರ್ತಾರೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಲೆಕ್ಕದ ಪರಿಣಿತಿಯ ಮೇಲೆ ಈ ಪ್ರಬಂಧದ ಬೆಳಕು ಚೆಲ್ಲುತ್ತದೆ. ಈ ಲೆಕ್ಕದ ಪರಿಣಿತಿ, ನನಗ್ ಲೆಕ್ಕ ಗೊತ್ತು, ಹಾಗೆ ಹೀಗೆ ಅನ್ನೋರ್ ಮೇಲೂ ಕೂಡ ಒಂದ್ ರೀತಿ ಬೆಳಕನ್ನ ಚೆಲ್ತಕ್ಕಂಥದ್ದು. ವಿದ್ಯಾವಂತರನ್ನ ನಾಚಿಸುವಂತಹ ಪ್ರತಿಭೆ ನಾವು ಗಮನಿಸ್ತಾ ಹೋಗ್ಬೋದು. ಅವರು ವಿದ್ಯಾವಂತರನ್ನ ನಾಚಿಸುವಂತಹ ಒಂದು ಪ್ರತಿಭೆ ಯಾರು ಅಂತ ನಾನು ಈ ಪ್ರಬಂಧ ಪ್ರಾರಂಭದ ಮುಂಚೆ ಹೇಳ್ತೀನಿ. ಹಾಗಾಗಿ ಇನ್ನೊಂದ್ ಕಡೆ ಅವಿದ್ಯಾವಂತರಿಂದಲೂ ಕೂಡ ಕಾಣಬಹುದು. ಕುಟುಂಬವೊಂದರ ಪ್ರತಿ ತಿಂಗಳು ಸಾಮಾನ್ಯವಾಗಿ ನಡೆಯುವಂತಹ ಒಂದು ಘಟನೆಯನ್ನ ಇಲ್ಲಿ ಸಂಭಾಷಣೆಯ ರೀತಿಯಲ್ಲಿ ಹಾಸ್ಯ ಮಿಶ್ರಿತ ಲೇಪನದೊಂದಿಗೆ ಕವಿ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ನೋಡಿ, ಆರಾಮಿತ್ರ ಅವರು ತುಂಬಾ ಅದ್ಭುತವಾದಂತಹ ಒಂದು ಪ್ರಬಂಧ ಅಂತಾನೆ ಹೇಳ್ಬೋದು. ಒಂದು ಕೌಟುಂಬಿಕ ಒಂದರ ಪ್ರತಿ ತಿಂಗಳ ಒಂದು ನಡೀತಕ್ಕಂಥ ಒಂದು ಘಟನೆ ಅಥವಾ ಕೌಟುಂಬಿಕ ಚಿತ್ರಣ ಇರ್ತಕ್ಕಂಥದ್ದು. ಇಲ್ಲಿ ಗಂಡ ಹೆಂಡತಿಯರ ಒಂದು ಸಂಭಾಷಣೆ, ಹಾಸ್ಯ ಮಿಶ್ರಿತವಾಗಿರ್ತಕ್ಕಂಥ ಒಂದು ಸಂಭಾಷಣೆಯನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ಅದಕ್ಕೂ ಮುಂಚೆ ಪಾತ್ರ ಪರಿಚಯವನ್ನ ನಾವಿಲ್ಲಿ ಗಮನಿಸ್ತಾ ಹೋಗೋಣ. ಲೇಖಕರು ಹಾಗೆ ಗಣಪತಿ ರಾಯರು, ವರಲಕ್ಷ್ಮಿ, ವಿಶ್ವನಾಥ, ಸತೀಶ. ನೋಡಿ, ಈ ಗಣಪತಿ ರಾಯರು ಅಂದ ತಕ್ಷಣ ನಮ್ಗೆ ಅವರ ಒಂದು ಪಾತ್ರವನ್ನು ನಾವು ನೋಡೋದಾದ್ರೆ, ನೋಡಿ, ಸರ್ಕಾರಿ ಅಂಕಿ ಅಂಶಗಳ ಸಂಸ್ಥೆಯಲ್ಲಿ ಸರ್ಕಾರಿ ನೌಕರರಾಗಿ ಅಂದ್ರೆ ಮುಖ್ಯ ಅಧಿಕಾರಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ಅವರು ಸರ್ಕಾರಿ ನೌಕರರು ಅಂದ್ರೆ ಗೌರ್ಮೆಂಟ್ ಎಂಪ್ಲಾಯ್. ಹಾಗೇನೆ ವರಲಕ್ಷ್ಮಿ ಗಣಪತಿ ರಾಯರ ಹೆಂಡತಿ. ವಿಶ್ವನಾಥ ಮತ್ತೆ ಸತೀಶ ಇವರಿಬ್ರು ಗಣಪತಿ ರಾಯ ಮತ್ತು ವರಲಕ್ಷ್ಮಿಯವರ ಮಕ್ಕಳು. ನೋಡಿ, ನೇರವಾಗಿ ಈಗ ಪ್ರಬಂಧವನ್ನ ನಾವು ಗಮನಿಸ್ತಾ ಹೋಗೋಣ. ನೋಡಿ, ಆಗ್ಲೇ ಇಲ್ಲಿ ಇವರ ನಾವು ಗಣಪತಿ ರಾಯರ ಮನೆಗೆ ಅವತ್ತು ಭಾನುವಾರ. ಆ ಭಾನುವಾರದ ದಿವಸ ಆಲ್ರೆಡಿ ಬೆಳಗ್ಗೆನೆ ಹಾಲಿನವಳು ಬಂದು ಇಲ್ಲಿ ಹಾಲಿನ ಹಣ ಬೇಕು ಅಂತ ಕೇಳ್ಕೊಂಡು ಹೋಗಿರ್ತಕ್ಕಂಥದ್ದು. ಆ ನಂತರ ತನ್ನ ಮಗನನ್ನ ಕಳಿಸಿದ್ದಾಳೆ ಹಾಲಿನವಳು. ಸರಿ, ಮಗ ಅಲ್ಲಿ ತಾಯಿ ಮಗ ಇಬ್ರು ಬಂದ್ರು. ಆದ್ರೆ ಮಗ ಬಂದಂತ ಸಂದರ್ಭದಲ್ಲಿ ವರಲಕ್ಷ್ಮಿ ಅವ್ರೇನಪ್ಪಾ ಅಂದ್ರೆ ತುಂಬಾ ಈ ಮನೆ ಕೆಲಸದಲ್ಲಿ ಇಲ್ಲಿ ಎಲ್ಲ ಒಂದ್ ಕಡೆ ಬಿಡುವಿಲ್ಲದೆ ಮನೆ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹೋಗೋ ಸಂಜೆ ಬಾರೋ, ಸಂಜೆ ಕೊಡ್ತೀವಿ ಅಂತ ಆ ಹಾಲಿನವಳ ಮಗನಿಗೆ ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ಗಣಪತಿ ರಾಯರೇನಪ್ಪಾ ಅಂದ್ರೆ ಭಾನುವಾರ, ಈ ಭಾನುವಾರನೂ ಕೂಡ ಇಲ್ಲಿ ಮಲಗೋದಕ್ಕೆ ನೆಮ್ಮದಿ ಇಲ್ವಲ್ಲ, ಇನ್ನೇನು ಮಲ್ಕೋಬೇಕು ಅಷ್ಟ್ರೊಳಗಡೆ ಹಾಗೆ ಅಲ್ಲಿ ಹಾಲಿನವಳು ಮತ್ತೆ ಹಾಲಿನವರ ಮಗ ಇದೆಲ್ಲ ಬಂದು ಎಲ್ಲೋ ಒಂದ್ ಕಡೆ ಅವರಿಗೆ ಒಂದ್ ರೀತಿಯಲ್ಲಿ ನಿದ್ರಾಭಂಗವನ್ನ ಮಾಡ್ತಾ ಇದ್ರು. ಯಾರಿಗೆ? ಗಣಪತಿ ರಾಯರಿಗೆ. ಯಾಕೆಂದ್ರೆ ಅವತ್ತು ಮಧ್ಯಾಹ್ನ ಗಣಪತಿ ರಾಯರಿಗೆ ರೇಗೋಯ್ತು, ಆಯಾಗ್ ಮಲ್ಕೊಳ್ಳೋಕ್ಕೂ ಬಿಡ್ತಾ ಇಲ್ಲ ಅಂತ. ಯಾಕೆಂದ್ರೆ ಗಣಪತಿ ರಾಯರು ಅಷ್ಟೇ ಅಲ್ಲ, ಅವರು ಎಲ್ಲೋ ಒಂದ್ ಕಡೆ ಸರ್ಕಾರಿ ಕಚೇರಿಯಲ್ಲಿಯೂ ಕೂಡ ಮಧ್ಯಾಹ್ನದೊತ್ತು ಸ್ವಲ್ಪ ನಿದ್ದೆಯನ್ನ ಮಾಡ್ತಾ ಇದ್ರು ಅಂತಕ್ಕಂಥದ್ದನ್ನ ಅವರೇ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಲೇಖಕರು ಹೇಳ್ತಾ ಇದಾರೆ. ಹೀಗಾಗಿ ಅವ್ರಿಗೆ ನಿದ್ದೆ ಅಂದ್ರೆ ಒಂದ್ ರೀತಿಯಲ್ಲಿ ಪಂಚಪ್ರಾಣ ಇರ್ಬೋದು. ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ಅವರ ಇಲ್ಲಿ ಹೆಂಡತಿ ಆಗಿರ್ತಕ್ಕಂಥ ವರಲಕ್ಷ್ಮಿ ಅವ್ರಿಗೆ ಹೇಳ್ತಾರೆ, ಏನೇ ಇದು ಪೀಡೆ, ಸಂಬಳ ತಂದ್ಕೊಟ್ಟು 3 ದಿನ ಆಯ್ತು, ಅತ್ಲಾಗಿ ಲೆಕ್ಕ ಹಾಕಿ ಹಾಲಿನ ದುಡ್ಡು ಕೊಟ್ಟು ಕಳಿಸ್ಬಾರ್ದೆ?
ಅಥವಾ ಆ ದುಡ್ಡು ಇಟ್ಕೊಂಡ್ರೆ ಅದೇನಾದ್ರೂ ಮರಿ ಹಾಕುತ್ತಾ? 3 ದಿವಸ ಆಗಿದೆ ನಾನು ಸಂಬಳ ತಂದ್ಕೊಟ್ಟು ನಿನಗೆ. ಆ ಹಾಲಿನ ದುಡ್ಡು ಕೊಟ್ಟು ಕಳ್ಸ್ಬಾರ್ದೆ? ಅದೇನ್ ಮರಿ ಹಾಕುತ್ಯೆ? ಅಂತ ಹೆಂಡತಿಗೆ ಹೇಳ್ತಾ ಇದ್ದಾರೆ. ಯಾರಪ್ಪ ಅಂತಂದ್ರೆ ಗಣಪತಿ ರಾಯರು ವರಲಕ್ಷ್ಮಿ ಅವ್ರಿಗೆ. ಸರಿ, ನಿಧಾನಕ್ಕೆ ಅಲ್ಲಿ ವರಲಕ್ಷ್ಮಿ ಅವ್ರು ಏನ್ ಹೇಳ್ತಾ ಇದಾರೆ, ಒಳಗಿನಿಂದ ಸ್ವಲ್ಪ ಸುಮ್ನಿರ್ತೀರಾ ಅನ್ನುವಂತಹ ಒಂದು ಧ್ವನಿ. ಏನ್ ಹಂಗಾದ್ರೆ ಎಷ್ಟಾದ್ರೂ ಹಣ ಯಾವಾಗಿದ್ರು ಕೊಡ್ಲೇಬೇಕು, ಕೊಟ್ಟು ಬಿಡೋದಲ್ವಾ ಅಂದಾಗ ನೋಡಿ ಮತ್ತೆ ಗಣಪತಿ ರಾಯರು ಒಂದ್ ಮಾತು ಹೇಳ್ತಾರೆ, ಹಣ ಮತ್ತೆ ಹೆಣ ಎರಡು ಒಂದೇ ಜಾತಿ ನೋಡು. ಯಾಕೆಂದ್ರೆ ಬೇಗ ಹೊತ್ತು ಸಾಗಿಸ್ಬಿಡ್ಬೇಕು, ಇಲ್ದಿದ್ರೆ ಅವು ನಮ್ಮ ಮರ್ಯಾದೆಯನ್ನ ಎಲ್ಲ ಒಂದ್ ಕಡೆ ಕೊಳೆತು ನಾರುವಂತೆ ಮಾಡ್ತವೆ ಅಂತ ಹೇಳ್ತಾ ಇದಾರೆ. ಸರಿ ಆಯ್ತು, ನೋಡ್ತಾನೆ ಇದ್ದೀರಲ್ಲ ನೀವು ಬೆಳಗ್ಗೆಯಿಂದ, ನಾನೇನಾದ್ರೂ ಪುಡ್ಸೊತ್ತಿದ್ದೀರಾ? ನೋಡಿ, ನೀವು ನೋಡಿದ್ರೆ ನಾಡಿದ್ದು ನಿಮ್ಮ ಕುಮಾರ ಕಂಠೀರವನ ಹುಟ್ಟು ಹಬ್ಬ ಅಂತ ಹೇಳ್ಬಿಟ್ಟು ಆಫೀಸ್ ಅವ್ರಿಗೆಲ್ಲ ಹೇಳ್ಬಿಟ್ಟಿದ್ದೀರಾ. ಎಲ್ಲಾ ಕೆಲ್ಸನ ನಾನೇ ಮಾಡ್ಬೇಕು, ಮಾರ್ಕೆಟ್ಗೂ ನಾನೇ ಹೋಗ್ಬೇಕು, ಮಕ್ಳುಗಳ್ನು ನಾನೇ ಸುಧಾರಿಸ್ಬೇಕು, ಎಲ್ಲದಕ್ಕೂ ನಾನೇ ಸಾಯ್ಬೇಕು ಅಂತ ಅಲ್ಲಿ ವರಲಕ್ಷ್ಮಿ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಸರಿ ಆಯ್ತು, ಈಗ ಅದಕ್ಕೇನಂತೆ, ಆ ಮಕ್ಳನ್ನ ಕರ್ಕೊಂಬಂದ್ ಇಲ್ಲಿ ಬಿಡು, ನಾನ್ ನೋಡ್ಕೊಳ್ತೀನಿ ಅಂತ ಅಂದಾಗ, ಅಯ್ಯೋ ನೀವ್ ಮಕ್ಳನ್ನ ನೋಡ್ಕೊಂಡಿದ್ ನಾನ್ ನೋಡಿದೀನಿ. ಯಾಕೆ ಅಂತಂದ್ರೆ ಮೊನ್ನೆ ನೀವು ನೋಡಿದ್ರ, ಆ ಸತೀಶನ್ ಕರ್ಕೊಂಬಂದು ನಿಮ್ ಹತ್ರ ಬಿಟ್ರೆ ಅವನು ಮೈ ಮೂಳೆ ಮುರಿದು ಕಿವಿ ಎಲ್ಲ ಈಗ ಹೆಂಗ್ ಬೇಕಂಗೆ ಕಿವಿಯನ್ನ ಕಿತ್ತಿ ಅವನಿಗೆಲ್ಲ ಒಂದ್ ಕಡೆ ಹೊಡೆದು ಅವನಿಗೆ ಆ ರೀತಿ ಚಿತ್ರಹಿಂಸೆ ಕೊಟ್ಟಿದ್ದೀರಾ. ನಿಮ್ಮ ಹತ್ರ ಮಕ್ಳು ಬಿಟ್ರೆ ಅಷ್ಟೇನೆ ಅನ್ನೋ ರೀತಿಯಲ್ಲಿ ಬೈತಾ ಇದಾರೆ ವರಲಕ್ಷ್ಮಿ. ಹಾಗೇನೆ ಗಣಪತಿ ರಾಯರಿಗೆ ಬೈತಾ ಇದಾರೆ. ಸರಿ ಆಯ್ತು, ಅದೇನೋ ಪುರ್ಸೊತ್ತಿಲ್ಲ ಅಂತೀಯಲ್ಲ, ಆಯ್ತು, ಅದೇನ್ ಲೆಕ್ಕ ಹೇಳು, ಅದೇನ್ ಮಹಾ ಲೆಕ್ಕ ನಾನೇ ಹಾಕ್ತೀನಿ ಅಂತ ಅಂದ್ರೆ, ಅಯ್ಯೋ ಅದಕ್ಕೆ ಅವ್ರೊಂದ್ ಮಾತು ಹೇಳ್ತಾರೆ, ಅದೇನು ಭಾಸ್ಕರಾಚಾರ್ಯನ ಲೀಲಾವತಿ ಲೆಕ್ಕ ಕೆಟ್ಟೋಯ್ತೇನೆ, ಅದೇನ್ ಹೇಳೋ ನಿಧಾನಕ್ಕೆ ಲೆಕ್ಕ ಹಾಕೋದಕ್ಕೆ. ಆಯ್ತು, ತಿಂಗಳು ತಿಂಗಳು ಇದ್ದಿದ್ದೆ ತಾನೇ, ಪ್ರತಿ ತಿಂಗಳು ಏನಿರ್ತಿತ್ತೋ ಅದೇ ತಾನೇ ಆ ಲೆಕ್ಕ ಅಂತ ಕೇಳಿದಾಗ, ಅಯ್ಯೋ ನಿಮ್ಗೆ ಗೊತ್ತಾಗಲ್ಲ ಸುಮ್ನಿರಿ, ಅದೇನಾದ್ರೂ ತಪ್ಪಿಪ್ ಮಾಡ್ಬಿಟ್ಟಿರೋ ಲೆಕ್ಕನ ಅಂತ ಮತ್ತೆ ಅಲ್ಲಿ ಹೇಳ್ತೀವಿ. ಯಾಕೆ ಅಂತ ಅಂದ್ರೆ ಒಂದ್ ರೀತಿಯಲ್ಲಿ ಲೆಕ್ಕನ ತಪ್ಗಿಪ್ ಮಾಡ್ಬಿಟ್ಟಿರಾ ಅಂತ ಹೇಳಿದಾಗ ಇಲ್ಲಿ ಗಣಪತಿ ರಾಯರಿಗೆ ರೇಗೋಯ್ತು, ಅಂದ್ರೆ ತುಂಬಾ ಕೋಪ ಬಂದ್ಬಿಡ್ತು. ಅದಕ್ಕೆ ಕೆಲವೊಂದು ಮಾತನ್ನ ಬಳಸ್ತಾರೆ, ಗಣಪತಿ ರಾಯರಿಗೆ ನಖಶಿಖಾಂತವಾಗಿ ಎಲ್ಲೋ ಒಂದ್ ಕಡೆ ಉರಿದು ಬೀಳ್ತಾರೆ. ಯಾಕೆ ಅಂದ್ರೆ ಗಣಪತಿ ರಾಯರು ಸಂಖ್ಯಾಶಾಸ್ತ್ರ ತೆಗೆದುಕೊಂಡು ಅದ್ರಲ್ಲಿ MSc ಮಾಡಿದ್ದಾರೆ, ಆಮೇಲೆ ರ್ಯಾಂಕ್ ಗಿಟ್ಟಿಸ್ಕೊಂಡು ಗೋಲ್ಡ್ ಮೆಡಲಿಸ್ಟ್, ಚಿನ್ನದ ಮೆಡಲನ್ನ ತೆಗೆದುಕೊಂಡಿರ್ತಕ್ಕಂಥವ್ರು, ಅಂದ್ರೆ ನ್ಯೂಮರಾಲಜಿಸ್ಟ್ ಅಂತ ಕರಿತೀವಲ್ವಾ, ಹಾಗೆ ಸಂಖ್ಯಾಶಾಸ್ತ್ರಜ್ಞರವರು. ಅಂಥವ್ರನ್ನ ಇವ್ರು ಈ ರೀತಿ ಹೇಳ್ಬಿಟ್ರಲ್ಲ. ಅದ್ರೊಳಗೂ ಕೂಡ ಸರ್ಕಾರಿ ಅಂಕಿ ಅಂಶಗಳ ಸಂಸ್ಥೆಯಲ್ಲಿ ಮುಖ್ಯ ಅಧಿಕಾರಿಯಾಗಿದ್ದಾರೆ. ಹಾಗೇನೆ ಇನ್ನೊಂದ್ ಕಡೆ ಇವ್ರು ಎಂತಹ ದಕ್ಷ ಅಧಿಕಾರಿ, 4ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವ ಯಾವ ಆ ವಿಚಾರಗಳಿಗೆ ಎಷ್ಟೆಷ್ಟು ಹಣವನ್ನ ಮಂಜೂರು ಮಾಡ್ಬೇಕು ಅಂತ ಹೇಳಿ ಆ ಸಂದರ್ಭದಲ್ಲೆಲ್ಲವೂ ಕೂಡ ಅವ್ರಿಗೆಲ್ಲ ಒಂದ್ ಕಡೆ ರಾಕ್ ಅಂಡ್ ರೋಲ್ ಅನ್ನೋ ರೀತಿಯಲ್ಲಿ ಆ ಆರ್ಥಿಕತೆಯನ್ನ ತೂಗಿರ್ತಕ್ಕಂಥವ್ರು. ಅಂಥವ್ರನ್ನ ಎಲ್ಲೋ ಒಂದ್ ಕಡೆ ವರಲಕ್ಷ್ಮಿ ಅವರು ಎಲ್ಲೋ ಒಂದ್ ಕಡೆ ನಾಲಾಯಕ್ ಎನ್ನಬಹುದೇ ಅಂತಕ್ಕಂಥದ್ದು. ಅಂದ್ರೆ ನಿಷ್ಪ್ರಯೋಜಕರು, ನಿಮ್ಗೇನು ಗೊತ್ತಾಗಲ್ಲ ಸುಮ್ನಿರ್ರಿ ಅಂತ ಹೇಳ್ತಕ್ಕಂಥದ್ದು ಒಂದ್ ರೀತಿಯಲ್ಲಿ ಕೋಪ ತರಿಸ್ತು. ಯಾರಿಗೆ ಅಂತಂದ್ರೆ ಗಣಪತಿ ರಾಯರಿಗೆ. ಸರಿ, ಇಷ್ಟೆಲ್ಲ ಆದ್ಮೇಲೆ ಏನದು, ನೀನೇ ಹೇಳು, ನನಗೆ ಲೆಕ್ಕ ಬರಲ್ವಾ, ಹೇಳು ಅದೆಲ್ಲಿದೆ ಅಂತ ಹೇಳಿದಾಗ, ಸರಿ ಆಯ್ತು ಹಾಗಾದ್ರೆ ಇಲ್ಲಿ ಪೆನ್ನು, ಇಲ್ಲಿ ಪೆನ್ಸಿಲ್ ಮತ್ತೆ ಎಲ್ಲ ಒಂದ್ ಕಡೆ ಕಾಗದವನ್ನ ತೆಗೆದುಕೊಳ್ಳಿ, ಹೇಳ್ತೀನಿ ಅಂತ ಇಲ್ಲಿ ಲೆಕ್ಕವನ್ನ ಪ್ರಾರಂಭ ಮಾಡ್ತಾರೆ. ಯಾರು ಅಂತ ಅಂದ್ರೆ ವರಲಕ್ಷ್ಮಿ ಅವರು. ಏನು, ದಿನಕ್ಕೆ 4.25 ಪಾವಿನ ಹಾಲಿನಂತೆ 30 ದಿನಕ್ಕೆ ಎಷ್ಟಾಗುತ್ತೆ ಲೆಕ್ಕ ಹಾಕಿ. ಮೊದ್ಲು ದಿನಕ್ಕೆ 4.25 ಪಾವು, ಅದು 30 ದಿವಸಕ್ಕೆ ಅಂದ್ರೆ 1 ತಿಂಗಳಿಗೆ ಎಷ್ಟಾಯ್ತು ಲೆಕ್ಕ ಹಾಕಿ ಅಂದ್ರು. ಸರಿ ಆಯ್ತು, ಅದ್ರಲ್ಲಿ ಏನಪ್ಪಾ ಅಂದ್ರೆ ಸಂಜೆಯಲ್ಲಿ ಹಾಗೆ 1/4 ಪಾವಿನಂತೆ ಎಷ್ಟಾಗುತ್ತೆ, ಸಂಜೆಗೆ 1/4 ಪಾವು, ಬೆಳಗ್ಗೆ ಎಲ್ಲ ಒಂದ್ ಕಡೆ 4.25 ಪಾವು ಅಂತಕ್ಕಂಥದ್ದು. ಅಯ್ಯೋ ಹೌದಾ, ಹಾಗಾದ್ರೆ ಒಟ್ಟಾರೆಯಾಗಿ ಹೇಳ್ಬಾರ್ದ 6.25 ಪಾವು ಅಂತ? ಸರಿ ಆಯ್ತು, ಅದೆಲ್ಲ ಹೇಳಕ್ಕಾಗತ್ತೆ, ಆಯ್ತು 6 ಸಂಜೆ ಒಟ್ಟಾರೆಯಾಗಿ ಏನಾಯ್ತಪ್ಪ ಅಂದ್ರೆ 6.25 ಪಾವು ತಿಂಗಳಿಗೆ ಅಂತ ಹೇಳ್ಬಿಟ್ಟಿದ್ರೆ ಆಗ್ತಾ ಇತ್ತು. ಅಂದ್ರೆ 1 ದಿವಸಕ್ಕೆ 6.25 ಪಾವು ಅಂತ ಹೇಳಿದ್ರೆ ಆಗೋಗ್ತಿತ್ತಲ್ಲ ಅಂತ. ಸರಿ ಹೌದು, ಹಾಗಾದ್ರೆ 3/4 ಪಾವಿನಂತೆ ಕೊಡ್ತಾಳಲ್ಲ ಸಂಜೆ ಹೊತ್ತು, ಆ ದುಡ್ಡನ್ನ ಅವಳಿಗೆ ಬೇರೆ ಕೊಡ್ಬೇಕಂತೆ. ಯಾಕೆಂದ್ರೆ ಗಂಡನಿಗೆ ಗೊತ್ತಾಗ್ದಲೆ 3/4 ಪಾವು ಸಂಜೆ ಕೊಡ್ತಕ್ಕಂಥದ್ದು
ಆ ದುಡ್ಡನ್ನ ಅವಳಿಗೆ ಏನಪ್ಪಾ ಅಂದ್ರೆ ಎಲ್ಲೋ ಒಂದ್ ಕಡೆ ಆ 1/4 ಪಾವನ್ನ ಸಂಜೆ ಕೊಡ್ತಾಳಲ್ಲ, ಆ ಸಂಜೆ ಕೊಡ್ತಕ್ಕಂತಹ ಹಣವನ್ನ ಇಲ್ಲವ ಹಾಲಿನ ಹಣವನ್ನ ಅವಳ ಗಂಡನಿಗೆ ಗೊತ್ತಾಗ್ದಾಗೆ ಕೊಡ್ಬೇಕಂತೆ ಅಂತ ಹೇಳ್ತಾರೆ. ಆಗ ಇವ್ರಿಗೆ ಆಶ್ಚರ್ಯ ಆಗೋಗ್ತದೆ. ಅವ್ನ್ ಗಂಡ ಆ ಈಗಿನ ಕಾಲದಲ್ಲೂ ಕೂಡ ಬೇಷ್ ಯಾರೇ ಆಗ್ಲಿ ಆ ಗಂಡು ಯಾರಪ್ಪ ಅವನು, ಎಷ್ಟು ಧೈರ್ಯ, ಇಲ್ಲಿ ಹೆಂಗಸರ ಹತ್ರ ಹಣವನ್ನ ಈಸ್ಕೊಳ್ತಾನೆ ಅಂದ್ರೆ ಅವನು ಕಿಲಾಡಿ ಬಿಡು ಅನ್ನೋ ರೀತಿಯಲ್ಲಿ ಇಲ್ಲಿ ತಮಾಷೆಯಾಗಿ ಮಾತನಾಡ್ತಾರೆ ಇಲ್ಲಿ ಗಣಪತಿ ರಾಯರು. ಸರಿ, ಇಷ್ಟೆಲ್ಲ ಆಯ್ತು. ಅದಾದ್ಮೇಲೆ ಕೊನೆಗೆ ಅಂತೂ ಇಂತೂ ಏನು ಗಣಪತಿ ರಾಯರು ಅಯ್ಯ, ಏನ್ ಕೈ ಬಾಯಿ ಎಲ್ಲ ನೋಡ್ಕೊಂಡು ಏನ್ ಲೆಕ್ಕ ಹಾಕಿದ್ದೇನೆ. ಸರಿ, ಕೊನೆಗೆ ತಾಳ್ರಿ ತಾಳ್ರಿ ಹಂಗೆ ಇರ್ರಿ, ಯಾಕೆಂದ್ರೆ ಆಗೆಲ್ಲ ಅವಸರ ಮಾಡ್ಕೋಬೇಡಿ, ಮತ್ತೆ ಲೆಕ್ಕ ತಪ್ಪೋಗುತ್ತೆ ನೋಡಿ. ಅಂತಹ ಲೆಕ್ಕ ಪರಿಣತರಿಗೆ ಲೆಕ್ಕ ತಪ್ಪೋಗೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ ಯಾರಪ್ಪ ಅಂದ್ರೆ ವರಲಕ್ಷ್ಮಿ, ಅಂದ್ರೆ ಅವರ ಹೆಂಡತಿ. ಸರಿ ಆಯ್ತು. ಹಾಗಾದ್ರೆ 3 ಹಗಲು 2 ರಾತ್ರಿ ನಾವು ಇಲ್ಲಿ ಕಾಳಂಭಟ್ಟರ ಮನೆಗೆ ಕಾವೇರಿ ಮಗಳ ಮದುವೆಗೆ ಹೋಗಿದ್ದೇವಲ್ಲ, ಆಗ ಹಾಲು ತಗೊಂಡಿರ್ಲಿಲ್ಲ. ಅಷ್ಟನ್ನ ನಾವು ಅಷ್ಟು ದಿನದ ಹಾಲಿನ ಲೆಕ್ಕವನ್ನ ಕಳಿಬೇಕು. ಸರಿ, 2 ಲೆಕ್ಕವನ್ನು ಕಳೆದಾಯ್ತು, ಆಯ್ತು. ಮತ್ತೆ ಮುಂದೆ ಇರಿ 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 ಹಾಗೇನೆ ಸತೀಶನ ತೊಟ್ಟಿಗೆ ಸತೀಶ ಏನ್ ಮಾಡ್ದ, ತೊಟ್ಟಿಗೆ ಬಿದ್ದು ಮುಖಾಮುಖಿ ಹೊಡೆದಾಕೊಂಡ್ಬಿಟ್ಟಿದ್ದ. ಅವತ್ತು ಮೇಗರವಳ್ಳಿಯಿಂದ ನಿಮ್ಮ ದೊಡ್ಡಪ್ಪನ ಮಕ್ಕಳೆಲ್ಲ ಬಂದಿದ್ರಲ್ಲ ಅವನು ನೋಡೋದಕ್ಕೆ. ಆಗ 4.5 ದಿನ ಇರ್ಲಿಲ್ಲ ನಾವು. ಅವಾಗ ಹೆಚ್ಚಿನ ಹಾಲನ್ನ ಆ ಕ್ಯಾಲೆಂಡರ್ ನಲ್ಲಿ ಒಂದು ಕಡೆ ಬರ್ದಿದ್ದೇವೆ. ಅವತ್ತು ಹೆಚ್ಚಿನ ಹಾಲನ್ನ ತೆಗೆದುಕೊಂಡಿದ್ದೋ ಆ ಕ್ಯಾಲೆಂಡರ್ ಮೇಲೆ ಬರ್ದಿದೀವಿ ಅಂತ ಆ ಕ್ಯಾಲೆಂಡರ್ ಅನ್ನು ನೋಡ್ತಾರೆ. ಆ ಕ್ಯಾಲೆಂಡರ್ ಅಲ್ಲಿ ಬೇರೆ ಬೇರೆ ಲೆಕ್ಕಗಳು ಇರ್ತವೆ. ಯಾಕೆಂದ್ರೆ ಇದೇನೆ 18 ಗಾಂಧಿ ಬಜಾರಿನ ಇದೆಯಲ್ಲ ಅದಲ್ಲ. ಹಾಗೇನೆ ಅಲ್ಲಿ ಎಲ್ಲೋ ಒಂದ್ ಕಡೆ ಸ್ಟೀಲ್ ಪಾತ್ರೆನ ತಗೊಂಡಿರ್ತಕ್ಕಂಥ ಲೆಕ್ಕ ಇದೆ, ಅದಲ್ಲ. ಹಾಗೇನೆ ಮುಂದೆ ನೋಡ್ತಾರೆ ಅಲ್ಲಿ 17 ಕಾಲು ಪಾವು ಆಗುತ್ತೆ. ಅದನ್ನು ಓಹೋ ಹೌದೌದು 17 ಕಾಲು ಪಾವು ಆಗುತ್ತೆ ಅಂತ ಹೇಳಿದ್ರು. ಸರಿ, ಇದೆಲ್ಲ ಆದ್ಮೇಲೆ ಇದೆಲ್ಲ ನೋಡಿ ಕೂಡಿ ಕಳಿಸಿ ಎಲ್ಲ ಆಯ್ತು. ಆಗ್ಲಿ, ಇನ್ನು ಮುಗೀತಾ ಇಷ್ಟೇನಾ? ಇಲ್ಲ, 3 ದಿನ ಎಮ್ಮೆಗೆ ಎಲ್ಲೋ ಒಂದ್ ಕಡೆ ಅದೆಂತದೋ ಕಾಯಿಲೆ ಅಂತ ಹೇಳಿ ಹಾಲನ್ನ ಬೇರೆಯವ್ರ ಮನೆಯಿಂದ ತಂದ್ಕೊಟ್ಟಿದ್ಲು. 3 ದಿನ ಸಂಜೆ ಏನ್ ಮಾಡಿದ್ಲಪ್ಪ ಅಂದ್ರೆ ಬೇರೆ ಕಡೆಯಿಂದ ತಂದ್ಕೊಟ್ಟಿದ್ಲು. ಅದು 5 ರೂಪಾಯಿ ಅಂತ ಹಾಕೊಳ್ಳಿ ಆ ಹಾಲಿಗೆ, ಯಾಕೆಂದ್ರೆ ಅದು ನೀರ್ ಬೆರೆಸಿರ್ತಕ್ಕಂಥ ಹಾಲಾಗಿತ್ತು. ಸರಿ, ಅಯ್ಯೋ ರಾಮ್ ರಾಮ ಅನ್ಸ್ಬಿಡ್ತು ಯಾರಿಗೆ, ಇಲ್ಲಿ ಗಣಪತಿ ರಾಯರಿಗೆ. ಕೊನೆಗೆ 10 ನಿಮಿಷದಲ್ಲೇ ಆಯ್ತು ಎಲ್ಲ ಸರೋಯ್ತಾ ಅಂತ ಪೂರ್ತಿ ಕೇಳಿದ ಆಮೇಲೆ ಹಂಗೆ ಇರಿ ಹಂಗೆ ಇರಿ, ಮಾಲಿನವಳು ಸಪ್ತಮಿ ದಿವಸ 2 ಕಾಲು ಸೇರು ಬೆಣ್ಣೆಯನ್ನ ಕೊಟ್ಟಿದ್ದಾಳೆ, ಆ ಲೆಕ್ಕವನ್ನು ಕೂಡ ಸೇರಿಸಿ. ಇಲ್ಲಿ ಹಾಲಿನ ಲೆಕ್ಕ ಅಲ್ಲ, ಈಗೇನಾಗ್ತದೆ ಬೆಣ್ಣೆ ಲೆಕ್ಕವನ್ನು ಸೇರಿಸಿ ಅಂತ ಹೇಳಿದ್ರು. ಸರಿ ಆಯ್ತು, ಸದ್ಯ ಮುಗಿತಾ ಮಾರಾಯ್ತಿ ಅಂತ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾರು, ಇಲ್ಲಿ ಗಣಪತಿ ರಾಯರು. ಇಲ್ಲ, ಇನ್ನೊಂದ್ ಕಡೆ ಇನ್ನೊಂದ್ ಮಾತು ಹಂಗೆ ಇರಿ. ನಿನ್ ಮಾತು ಹೇಗೆ ಅಂತಂದ್ರೆ ಒಟ್ಟಿನ ಚೀಲ ಇದ್ದ ಹಾಗೆ, ಒಟ್ಟು ಹೋದ್ರುನು ನಿನ್ ಮಾತು ಮಾತ್ರ ಅದ್ರ ಧೂಳು ಹೋಗೋದಿಲ್ವಲ್ಲ ಹಾಗೆ. ಅಯ್ಯೋಯ್ಯೋ, ನೀವು ಒಟ್ಟು ಅಂದಾಗ ನೆನ್ಪುಗ್ ಬಂತು, ಮೊನ್ನೆ ಏನ್ ಮಾಡಿದ್ಲವಳು, ಈ ಎಮ್ಮೆಗೆ ಒಟ್ಬೇಕು ಅಂತ ಹೇಳಿ 12 ಕಾಲ್ ಸೇರು ಅಕ್ಕಿ ಇಲ್ಲಿ ಇಲ್ಲ ಒಂದ್ ಕಡೆ ಅಕ್ಕಿ ಹೊಟ್ಟು ಅಳೆದು ಕೊಟ್ಟಿದ್ದೆ. ಅದ್ರ ದುಡ್ಡನ್ನ ಸೇರಿಗೆ 5 ಪೈಸೆ ಅಂತ ಲೆಕ್ಕ ಹಾಕಿ, ಯಾಕೆಂದ್ರೆ ಅಕ್ಕಿ ಹಿಟ್ಟನ್ನ ಕೊಟ್ಟಿರ್ತಾರೆ, ಅದ್ರ ದುಡ್ಡನ್ನ ಎಲ್ಲೋ ಒಂದ್ ಕಡೆ ಸೇರಿಗೆ 5 ಪೈಸೆ ಅಂತ ಲೆಕ್ಕ ಹಾಕಿ ಕಳಿರಿ. ಕಳೆದಾದ್ಮೇಲೆ 2 ಸೇರು ಹತ್ತಿ ಬೀಜ ಕೊಟ್ಟಿದ್ದೆ, ಅದಕ್ಕೆ 1 ವರಾಣಿ ಹಾಗೆ ಲೆಕ್ಕ ಮಾಡಿ ಕಳಿರಿ. ಸರಿ, ಹೂ ಹೂ ಇದು ಯಾವ ಸೀಮೆ ಲೆಕ್ಕನೇ ಇದು ಅಂತ, ಇದು ಎಂತಹ ಕುರುಡ್ ಲೆಕ್ಕ ಇಟ್ಕೊಂಡ್ರೆ ಸಂಸಾರ ಹೇಗೆ ನಿಭಾಯಿಸ್ತೀಯ, ಹಾಗೆ ಹೀಗೆ ದೇವ್ರಿಗೆ ಗೊತ್ತು ಅಂತ ಇಲ್ಲಿ ಗಣಪತಿ ರಾಯರು ವರಲಕ್ಷ್ಮಿ ಅವ್ರಿಗೆ ಹೇಳ್ತಾ ಇದ್ದಾರೆ. ಏನ್ ಕುರುಡ್ ಲೆಕ್ಕ ಅನ್ರಿ, ಯಾಕ್ರಿ ಅಂತ ಮತ್ತೆ ವರಲಕ್ಷ್ಮಿ ಅವರು ಇಲ್ಲಿ ಜೋರ್ ಮಾಡ್ತಾ ಇದ್ದಾರೆ. ನೀವು ಆಫೀಸ್ ನಲ್ಲಿ ಫೈಲು ಗೀಲ್ ಅಂತ ಲೆಕ್ಕ ಹಾಕಿ ಪೇರ್ಸಿಡ್ತೀರಲ್ಲ, ಅವೆಲ್ಲ ಬಹಳ ಸಾಚಾನೋ. ಹಾಗೆ ಏನೋ ಈ ಪ್ಲಾನಿಂಗು ಅಂತೀರಾ, ಕಮಿಟಿ ಅಂತೀರಾ, ಅಂದಾಜು ವೆಚ್ಚ ಅಂತೀರಲ್ಲ, ಹಾಗೇನೆ ಇದುವೆ ಮನೆ ಸಂಸಾರ ಅಂತ ಹೇಳ್ತಾ. ಹಾಗೇನೆ ಇನ್ನೊಂದ್ ಕಡೆ ವರಲಕ್ಷ್ಮಿ ಅವರಿಗೆ ಕೋಪ ಬಂದ್ರೆ ಬರೆ ಹಾಕಿದ ಹಾಗೆ ಮಾತನಾಡ್ತಾಳೆ ನೋಡಿ. ಇಲ್ಲಿ ಗಣಪತಿ ರಾಯರು ಹೇಳ್ತಾ ಇದ್ರೆ ಒಂದ್ ರೀತಿಯಲ್ಲಿ ಕೋಪ ಬಂದ್ಬಿಟ್ರೆ ಬರೆ ಹಾಕ್ದಾಗೆ ಮಾತನಾಡ್ತಾರೆ ಅಂತ ಹೇಳಿ ಪಾಪ ಗಣಪತಿ ರಾಯರು ಇಲ್ಲಿ ಸುಸ್ತಾಗೋದ್ರು. ಸರಿ, ಹಿಂದೆ
ಮಹಾಭಾರತವನ್ನ ಬರೆಯಲು ಹೊರಟ ಗಣಪತಿಗೂ ಕೂಡ ಇಷ್ಟು ಆಯಾಸವಾಗಿರ್ಲಿಲ್ಲ. ಅಷ್ಟು ಆಯಾಸ ಈ ಎಲ್ಲೋ ಒಂದ್ ಕಡೆ ವರಲಕ್ಷ್ಮಿ ಅವರು ಹೇಳಿರ್ತಕ್ಕಂಥ ಹಾಲಿನ ಲೆಕ್ಕದಲ್ಲಿ ತುಂಬಾ ಸುಸ್ತೊಡೆದೋದ್ರು. ಯಾರು? ಗಣಪತಿ ರಾಯರು. ಸರಿ, ಅಂತೂ ಇಂತೂ ಏಕೆಂದ್ರೆ ಅದು ಹೆಣ್ಣಿನ ಲೆಕ್ಕವಾಗಿತ್ತು. ಅದು ಯಾವ ಗಣಿತ ಸೂತ್ರದಿಂದಲೂ ಕೂಡ ಇಲ್ಲಿ ಬದ್ಧವಾದದ್ದಲ್ಲ. ಹಾಗೇನೆ ಗೊಂದಲಮಯವಾದಂತಹ ನೂಲಿನ ಸುತ್ತುಗಳ ಮಗ್ಗದಲ್ಲಿ ವಾಸುವಕ್ಕಾಗಿ ಕಾಣುವಂತಹ ಹೆಣ್ಣು ಇಲ್ಲಿ ಲೀಲಾಜಾಲವಾಗಿ ಇಂತಹ ಲೆಕ್ಕಗಳನ್ನ ಬಿಡಿಸಬಲ್ಲದೆಂಬುದು ಇಲ್ಲಿ ಗೊತ್ತಾಗ್ತಾ ಇದೆ. ಸರಿ, ಇದೆಲ್ಲಾ ಲೆಕ್ಕ ಆಯ್ತು. ಕೊನೆಗೆ ಮಾರನೇ ದಿವಸ ಬಂದ್ರು. ಆ ಮಾರನೇ ದಿವಸ ಬೆಳಗ್ಗೆ ಹಾಲಿನವಳಿಗೆ ದುಡ್ಡು ಕೊಟ್ಟು ಕಳಿಸುವಾಗ ಗಣಪತಿ ರಾಯರಿಗೆ ಒಂದು ಅನುಭವ ಆಗುತ್ತೆ. ಏನಂದ್ರೆ, ಹಾಲಿನವಳು ನಗುತ್ತಾ ತನ್ನ ಇಲ್ಲಿ ಹೆಂಡತಿಯ ಲೆಕ್ಕವನ್ನ ಒಪ್ಪಿಕೊಂಡು, ಅಂದ್ರೆ ವರಲಕ್ಷ್ಮಿಯವರ ಲೆಕ್ಕವನ್ನ ಒಪ್ಕೊಂಡು ಆರಾಮಾಗಿ ಹಣವನ್ನ ಈಸ್ಕೊಂಡಿದ್ದಾಳೆ. ಈಸ್ಕೊಂಡು ನಗ್ನಗ್ತಾ ಮಾತನಾಡ್ತಾ ಹೋಯ್ದ್ಲು. ಆಗ ಇದನ್ನ ನೋಡಿದಂತಹ ಗಣಪತಿಯವರು ಕಣ್ಣು ಬಿಟ್ಟು ಎಲ್ಲೋ ಒಂದ್ ಕಡೆ ಆಶ್ಚರ್ಯ ಪಡ್ತಾ ಇದ್ದಾರೆ. ಹಾಗೇನೆ ಅವರು ಪಡ್ಕೊಂಡಿರ್ತಕ್ಕಂತಹ ಗೋಲ್ಡ್ ಮೆಡಲ್ ಅಥವಾ ಆ ಪದಕ ಗೋಡೆಯ ಮೇಲಿನ ಬಂಕಿನ ಮೇಲೆ ಪಳಪಳನೆ ಹೊಳೆಯುತ್ತಿದ್ದಂತಹ ಚಿನ್ನದ ಮೆಡಲು ಅವರನ್ನ ಅಣಕಿಸ್ತಾ ಇತ್ತು. ನೋಡಿದ್ಯಾ, ನೀನು ಸಂಖ್ಯಾಶಾಸ್ತ್ರ ಇಲ್ಲೋ ಒಂದ್ ಕಡೆ ಲೆಕ್ಕ ಪರಿಣತನಾಗಿದ್ದೀಯಾ, ಆದ್ರೆ ನಿನ್ನ ಹೆಂಡತಿ ಎಷ್ಟು ಬೇಗ ಲೆಕ್ಕವನ್ನ ಹಾಕಿ ಆ ಲೆಕ್ಕವನ್ನ ಹಾಲಿನವಳಿಗೆ ಸರಿಯಾಗಿ ಒಪ್ಪಿಸಿ ಎಲ್ಲೋ ಒಂದ್ ಕಡೆ ಆ ಹಣವನ್ನ ಕೊಟ್ಟು ನೋಡು, ಎಷ್ಟು ಹಾಲಿನವಳು ಎಷ್ಟು ಸಂತೋಷದಿಂದ ಹೋದ್ಲು. ನೀನು ಇದ್ದೀಯಾ ಅನ್ನೋ ರೀತಿಯಲ್ಲಿ ಆ ಗೋಡೆಯ ಮೇಲಿರ್ತಕ್ಕಂತಹ ಮೆಡಲ್ ಎಲ್ಲೋ ಒಂದ್ ಕಡೆ ಅವನ್ನ ಅಣಕಿಸ್ತಾ ಇತ್ತು ಅಂತಕ್ಕಂಥದ್ದು. ಇದಿಷ್ಟು ಹಾಲಿನವಳ ಲೆಕ್ಕ ಅನ್ನುವಂತಹ ಪ್ರಬಂಧದ ಸಾರಾಂಶವಾಗಿದೆ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.